ಸ್ನೇಹಿತರೆ ನಮಸ್ಕಾರ. ನಿಮ್ಗೆ ಅಲ್ಲಿ ಯಾರೆಲ್ಲ ನಿಮಗೆ ಕಾಂತಾರ ಸಿನಿಮಾ ಅಂದ್ರೆ ಮೈ ಜುಮ್ ಅನ್ನುತ್ತೆ, ಯಾರಿಗನ್ನಲ್ಲ ಅನ್ನೋ ಪ್ರಶ್ನೆ ಕೂಡ ಹಾಕಬೇಕಾಗತ್ತೆ. ಸೊ ಎಲ್ರಿಗೂ ಕಾಂತಾರ ಸಿನಿಮಾ ಅಂದ್ರೆ ಮೈ ಜುಮ್ ಅನ್ನುತ್ತೆ, ಹೌದೋ ಇಲ್ವೋ? ನಾನಂತೂ ಥಿಯೇಟ್ರಲ್ಲಿ 2 ಸತಿ ಶಂಕರ್ನಾಗ್ ಸಿನಿಮಾಗಳನ್ನ ಚಿಕ್ಕ ವಯಸ್ಸಲ್ಲಿ 2 ಸತಿ ನೋಡಿದ ನೆನಪು ನನಗೆ. ಆನಂತರ ನಾನು ಥಿಯೇಟ್ರಲ್ಲಿ ನೋಡಿರೋದು 2 ಟೈಮ್ಸ್ ಕಾಂತಾರ ಸಿನಿಮಾ ಮಾತ್ರ. ಸೊ ಈಗ ಕಾಂತಾರ ಪ್ರೀಕ್ವೆಲ್ ಅಂದ್ರೆ ಚಾಪ್ಟರ್ 1 ಬರುತ್ತೆ ಅಂತ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿದೆ. ಸೊ ಈ ಕಾಂತಾರ ಚಾಪ್ಟರ್ 1 ಈಗಾಗಲೇ ಕುಂದಾಪುರದ ಬಳಿ ರಿಷಬ್ ಶೆಟ್ಟಿ ಅವರ ಕೆರಾಡಿ ಹತ್ರನೇ 200x200 200x200 ಅಂತ ಹೇಳ್ಬೇಕು. ಸೊ 40,000 ಸ್ಕ್ವೇರ್ ಫೀಟ್ ಅಲ್ಲಿ ಒಂದು ಮೆಗಾ ಸೆಟ್ ಅನ್ನು ಹಾಕಿ ಅಲ್ಲಿ ಈಗ ಆಲ್ರೆಡಿ ಶೂಟಿಂಗ್ ಶುರು ಮಾಡಿದ್ದಾರೆ. ಸಾಕಷ್ಟು ಜನ ಕಲಾವಿದರಿಗೆ ಟ್ರೈನಿಂಗು ಮತ್ತೆ ಅಲ್ಲೇ ಎಡಿಟಿಂಗು ಎಲ್ಲಾ ಕೆಲಸಗಳು ಪೋಸ್ಟ್ ಪ್ರೊಡಕ್ಷನ್ ವರ್ಕು ಎಲ್ಲ ಮಾಡೋಂಗೆ ಮಾಡಿದ್ದಾರೆ ಅಂತ ಸುದ್ದಿ ಇದೆ. ಸೊ ಅದನ್ನ ರಿಷಬ್ ಶೆಟ್ಟಿ ಅವರು ಕೂಡ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು ಎಲ್ಲರ ಜೊತೆ ಹಂಚ್ಕೊಂಡಿದ್ದಾರೆ. ಸೊ ಈ ಒಂದು ಕಾಂತಾರ ಪ್ರೀಕ್ವೆಲ್ ಕಾಂತಾರ ಚಾಪ್ಟರ್ 1 ಬಗ್ಗೆ ಒಂದು ಸಖತ್ ಇಂಟ್ರೆಸ್ಟಿಂಗ್ ಸುದ್ದಿ ಇದೆ. ಏನಂತಂದ್ರೆ ಈ ಸಿನಿಮಾದ ಪೋಸ್ಟ್ ಥಿಯೇಟ್ರಿಕಲ್ ರೈಟ್ಸ್ ಏನಿದೆ ಅಂದ್ರೆ ಸಿನಿಮಾ ಬಿಡುಗಡೆ ಆದ ನಂತರ ಡಿಜಿಟಲ್ ರೈಟ್ಸ್ ಏನಿರುತ್ತೆ OTTದು, ಸೊ ಅದು ಭಾರಿ ಭರ್ಜರಿ ಬೆಲೆಗೆ ಮಾರಾಟ ಆಗಿದೆಯಂತ. ಸೊ ಒಟ್ಟು 125 ಕೋಟಿ ಅಂತ ಒಂದು ವೆಬ್ಸೈಟ್ ಅಲ್ಲಿ ವರದಿ ಬಂದಿದೆ. ಸೊ ಈ ಅಮೆಜಾನ್ ಪ್ರೈಮ್ನವರು ಈ ಸಿನಿಮಾ ಕಾಂತಾರ ಹಿಂದೆ ಬಂದಿದ್ದ ಭಾಗನೂ ಕೂಡ ಅವರೇ OTT ನಲ್ಲಿ ರಿಲೀಸ್ ಮಾಡಿದ್ರು. ಚಾಪ್ಟರ್ 1 ಅನ್ನ ಅವರು ಪೋಸ್ಟ್ ಥಿಯೇಟ್ರಿಕಲ್ ರೈಟ್ಸ್ ನ ಈಗ ಆಲ್ರೆಡಿ ಪರ್ಚೇಸ್ ಮಾಡಿದ್ದಾರೆ ಅನ್ನುವ ಒಂದು ಸುದ್ದಿ ಬಹಳ ಸೌಂಡ್ ಮಾಡ್ತಾ ಇದೆ. ಕನ್ನಡ ಸಿನಿಮಾ ಇದು ಪ್ಯಾನ್ ಇಂಡಿಯಾ ಸಿನಿಮಾ, ಕನ್ನಡದಲ್ಲೂ ಬರುತ್ತೆ, ಹಿಂದಿ, ತಮಿಳು, ತೆಲುಗು, ಮಲಯಾಳಮಲ್ಲೂ ಬರುತ್ತೆ. ಬಟ್ 125 ಕೋಟಿ ಬಹಳ ದೊಡ್ಡ ಅಮೌಂಟ್. OTT ನಲ್ಲಿ ಸಿನಿಮಾನೇ ತಗೊಳ್ಳಲ್ಲ ಅಂತಾರೆ, ಬಟ್ ಸಿನಿಮಾ ಚೆನ್ನಾಗಿದೆ ಮತ್ತೆ ಚೆನ್ನಾಗಿ ಮಾಡ್ತಾರೆ ತಂಡ ಅಂತ ಒಂದು ಪ್ರಾಮಿಸಿಂಗ್ ಇದು ಬಂತಂದ್ರೆ ಖಂಡಿತ ಒಳ್ಳೆ ರೈಟ್ ಸಿಗುತ್ತೆ ಅನ್ನೋದಕ್ಕೆ ಇದೇ ಬೆಸ್ಟ್ ಉದಾಹರಣೆ. ಈ ಒಂದು ಏನು ಅಮೌಂಟ್ ಇದೆ ಇದು ಕಾಂತಾರ ಚಾಪ್ಟರ್ 1 ಬಜೆಟ್ ಕಿನ್ನ ಜಾಸ್ತಿ ಅಂತ ಕೂಡ ಸುದ್ದಿಯಾಗಿದೆ. ಸೊ ಈ ಒಂದು ಕಾಂತಾರ ಚಾಪ್ಟರ್ 1 ಏನಿದೆ ಇದು ಬಜೆಟ್ ಏನು ದೊಡ್ಡದಲ್ಲ, ಬಟ್ ಕಾನ್ಸೆಪ್ಟ್ ತುಂಬಾ ದೊಡ್ಡದು. ಈಗಾಗಲೇ ನಾವು ಕಾಂತಾರ ನೋಡಿದ್ವಿ, ಅದು ಬಹಳ ಕಮ್ಮಿ ಬಜೆಟ್ ಅಲ್ಲಿ ಆಗಿ 400 ಕೋಟಿ ತನಕ ಪ್ಯಾನ್ ಇಂಡಿಯಾ ಕಲೆಕ್ಷನ್ ಆಗಿತ್ತು ಅಂತ ಸುದ್ದಿ ಇದೆ. ಇದ್ರ ಕಾನ್ಸೆಪ್ಟ್ ದೊಡ್ಡದು. ಈ ಒಂದು ಕಾಂತಾರ ಚಾಪ್ಟರ್ 1 ಕೂಡ ಸಕ್ಸಸ್ ಆಯ್ತು ಅಂದ್ರೆ ಇದರ ಮುಂದಿನ ಭಾಗಗಳು ಕೂಡ ಬರುತ್ತೆ ಅನ್ನೋದು ಕಾಂತಾರ ಅಭಿಮಾನಿಗಳಿಗೆ ಒಂದು ಗೂಸ್ ಬಂಪ್ಸ್ ಮೈ ಜುಮ್ ಅನ್ಸೋ ಒಂದು ಸುದ್ದಿ ಕೂಡ ಹೌದು. ಆದ್ರೆ ಈ ಸಿನಿಮಾದ ಯಶಸ್ಸಿನ ಮೇಲೆ ಅದು ಡಿಪೆಂಡ್ ಆಗಿರುತ್ತಂತೆ. ಬಟ್ ನನ್ನ ಪ್ರಕಾರ ಒಂದು ಏನ್ ಪೋಸ್ಟ್ ಥಿಯೇಟ್ರಿಕಲ್ ರೈಟ್ಸ್ ಏನಿದೆ ಅದು 125 ಕೋಟಿ ಅಷ್ಟು ಈಗಾಗಲೇ ಇದಕ್ಕೆ ಸೇಲ್ ಆಗಿದೆ ಪ್ರೈಸ್ಗೆ ಇರೋದ್ರಿಂದ. ಸೊ ಅಲ್ಲಿಗೆ ಇದು ಆಲ್ರೆಡಿ ಸಕ್ಸಸ್ ಫುಲ್ ಮೂವಿನೇ ಆಗುತ್ತಾ. ಸೊ ಆ ಒಂದು ಕಾರಣದಿಂದ ಇನ್ನ ಮುಂದುವರಿದ ಭಾಗಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಸೊ ಈ ಒಟ್ಟಲ್ಲಿ ಶೂಟಿಂಗ್ ಶುರುವಾಗಿದೆ ಅನ್ನೋ ಸುದ್ದಿ ಇದೆ. ಸೊ ಈ ವರ್ಷದ ಅಂತ್ಯಕ್ಕೇನೆ ಸಿನಿಮಾ ಕೂಡ ಬರುತ್ತೆ ಅನ್ನೋ ಸುದ್ದಿ ಇದೆ. ಸೊ ಎಲ್ಲ ಬೇಗ ಬೇಗ ಮುಗಿದು ಕಾಂತಾರ ಚಾಪ್ಟರ್ 1 ನಾವು ಈಗ ಬರೀ ಒಂದು ಮೋಷನ್ ಪೋಸ್ಟ್ ಅಷ್ಟೇ ನೋಡಿದೀವಿ. ಸೊ ಇದನ್ನ ಥಿಯೇಟರ್ ನಲ್ಲಿ ನೋಡಂಗಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ. ಎಲ್ರಿಗೂ ಧನ್ಯವಾದಗಳು.